ಮಾಡಿದ್ದೀವಿ ಜಾಸ್ತಿ, ಮತ್ತು ಇಡ್ಲಿ ಮತ್ತು ವಡೆ ಜಾಸ್ತಿ. ಓಕೆ. ಸೊ ಸೇಮ್ ಮನೆ ತಿಂಡಿ ಥರ ಇರುತ್ತಾ? ಹಾಂ ಸರ್, ಮನೆ ಥರ ಓಕೆ. ಪ್ರೈಸ್ ಏನನ್ಸುತ್ತೆ? ಏನಂದ್ರಿ? ಪ್ರೈಸು ತುಂಬ ಕಡಿಮೆ ಇದೆ, ಹಾಂ ಹಾಂ. ಎಲ್ಲ ತಗೋಬೋದು. ಓಕೆ ರೈಟ್. ರೈಸ್ ಮತ್ತು ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಟಿಫನ್ ಚೆನ್ನಾಗಿದೆ. ಉಪ್ಪಿಟ್ಟು, ಕೇಸರಿ ಬಾತ್ ಎಲ್ಲ ಐಟಮು ಸಿಗುತ್ತೆ. ಬಾತು, ಪೂರಿ, ಇಡ್ಲಿ, ವಡೆ ಓಕೆ. ಯಾವುದು ಚೆನ್ನಾಗಿಲ್ಲ ಅಂತಿರಲಿಲ್ಲ. ದಿನ ಒಂದೊಂದು ವೆರೈಟಿ ಇರುತ್ತೆ. ಚೆನ್ನಾಗಿದೆ. ರೇಟ್ ಏನು ಅನ್ಸುತ್ತೆ? ಚೆನ್ನಾಗಿ ರೀಸನಬಲ್, ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ ಕ್ವಾಲಿಟಿ ಎರಡು ಇದೆ. ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ಆದ್ಮೇಲೆ ನಾವು ಬೆಳಗಿನ ತಿಂಡಿ ತಿನ್ನಬೇಕು ಅಂತ 10 ಸಲ ಯೋಚನೆ ಮಾಡ್ತಾ ಇರ್ತೀವಿ. ಎಲ್ಲಿ ಮನೆ ಥರ ತಿಂಡಿ ಇರುತ್ತೆ ಅಂತ ಹುಡುಕಾಡ್ತಾ ಇರ್ತೀವಿ. ಸೊ ನಾನು ಆ ಥರ ಹುಡ್ಕೊಂಬಂದಾಗ ನಾಗರಬಾವಿನಲ್ಲಿ ವಿಚಾರಿಸಿದಾಗ ನೀವು ನಾಗರಬಾವಿಯಿಂದ ವಿಜಯನಗರಕ್ಕೆ ಹೋಗೋ ರಸ್ತೆಯಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಇದೆ. ಎಕ್ಸಾಕ್ಟ್ಲಿ ಬಸ್ ಸ್ಟಾಪ್ ಹಿಂದೆ ಅಂದರೆ ಶ್ರೀದೇವಿ ಹಾಸ್ಪಿಟ್ಲ್ ಅಂತ ಇದೆ, ಮತ್ತು ಮಾರುತಿ ಮಂದಿರ ಅಂತ ದೇವಸ್ಥಾನ ಇದೆ. ಆ ದೇವಸ್ಥಾನ ಎದುರುಗಡೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹೋಟೆಲ್ ಅಂತ ಇದೆ. ಅಲ್ಲಿ ಹೋಗಿ ಭಾಳ ಚೆನ್ನಾಗಿರುತ್ತೆ ಟಿಫನ್ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡಿದೆ ಸಿಕ್ಕಾಪಟ್ಟೆ ರಶ್ ಇದೆ. ಬನ್ನಿ, ಯಾಕೆ ಅಷ್ಟೊಂದು ರಶ್ ಇದೆ ಅಂತ, ವಿಶೇಷ ಏನು ಅಂತ ತಿಳ್ಕೊಂಬರೋಣ. ಈ ಥರ ವಿಶೇಷವಾದ ವೀಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನಮಸ್ಕಾರ. ಏನು ಮೇಡಮ್ ತಮ್ಮ ಹೆಸರು? ನಿಶ್ಚಿತ ಅಂತ. ನಿಶ್ಚಿತ್ ಅವ್ರು ಯಾವ ಊರು, ಏನು ಮಾಡ್ತಿದ್ದೀರಾ? ನಮ್ದು ಹಾಸನ, ಹಾಸನ. ಅಲ್ಲೇ ಕೋರ್ಸ್ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀರಿ. ಸೊ ನಿಮ್ಮ ರೆಗ್ಯುಲರ್ ಟಿಫನ್ ಪಾಯಿಂಟಾ ಇದು? ಹಾಂ ಸರ್, ಅವಾಗ ಬರ್ತಾ ಇರ್ತೀವಿ. ಓಕೆ. ಏನು ಇಷ್ಟ ಆಗುತ್ತೆ ಮೇಡಮ್ ನಿಮ್ಗೆ ಇಲ್ಲಿ? ಇಡ್ಲಿ ಮತ್ತು ವಡೆ. ಇಡ್ಲಿ ವಡೆ. ಸೊ ನಿಮ್ಮ ಫೇವ್ರೇಟ್ ಇಲ್ಲಿ ಯಾವಾಗ? ಇಡ್ಲಿ ವಡೆ ಯಾವಾಗ ತಗೊಂಡು. ಓಕೆ. ಸೊ ಅದು ಬಿಟ್ಟರೆ ಬೇರೆ ಏನು ಟ್ರೈ ಮಾಡಿದ್ದೀರಾ ಮೇಡಮ್? ಬೇರೆ ಎಲ್ಲದೂ ಟ್ರೈ ಮಾಡಿದ್ದೀವಿ ಜಾಸ್ತಿ, ಮತ್ತು ಇಡ್ಲಿ ಮತ್ತು ವಡೆ ಜಾಸ್ತಿ. ಓಕೆ. ಸೊ ಸೇಮ್ ಮನೆ ತಿಂಡಿ ಥರ ಇರುತ್ತಾ? ಹಾಂ ಸರ್, ಮನೆ ಥರ ಇದೆ. ಪ್ರೈಸ್ ಏನು ಅನ್ಸುತ್ತೆ? ಏನಂದ್ರಿ? ಪ್ರೈಸು ತುಂಬ ಕಡಿಮೆ ಇದೆ, ಹಾಂ ಹಾಂ. ಎಲ್ಲ ತಗೋಬೋದು. ಓಕೆ ರೈಟ್. ಸೊ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀರಾ ಇಲ್ಲಿ? ಹಾಂ, ನಾನು ನನ್ನ ಫ್ರೆಂಡ್ ಯಾವಾಗಲೂ ಬರ್ತೀನಿ. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ಕಾರ. ಏನು ಮೇಡಮ್ ತಮ್ಮ ಹೆಸರು? ಛಾಯಾ ಮೇಡಮ್ ಅವರು. ಈ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೆ, ಒಂದು ಸೆಕೆಂಡ್ ಪುರ್ಸೋತಿಲ್ಲ. ಇವಾಗ ಮಿಷಿನ್ ಥರ ವರ್ಕ್ ಮಾಡ್ತಾ ಇದ್ದೀರಿ. ಎಷ್ಟು ಜನ ಒಂದು ಹೇಗೆ ಮೇಡಮ್ ಬ್ಯಾಲೆನ್ಸ್ ಮಾಡ್ತೀರಾ? ಹೆಂಗೆ ಈ ಎನರ್ಜಿ ನಿಮಗೆ ಅಂತ? ಇಲ್ಲ, ಎನರ್ಜಿ ನಮಗೆ ವ್ಯಾಪಾರ ಮೊದಲಿಂದ ಮಾಡಿ ಎನರ್ಜಿ ಬಂದಿದೆ. ಓಕೆ. ಯಾವ್ದು ಮೇಡಮ್ ತಮ್ಮದು? ನಮ್ಮದು ಬ್ಯಾಂಗ್ಳೂರೇ. ಬೆಂಗಳೂರೇ. ಓ, ಹುಟ್ಟಿದ ಬೆಳೆದಿದ್ದೆಲ್ಲ ಇಲ್ಲೇ? ಓಕೆ. ನಮ್ಮ ಮನೆಯವ್ರದ್ದು ಹುಲಿದುರ್ಗ. ಹಾಂ ಹಾಂ, ಹುಲಿದುರ್ಗ. ಓಕೆ. ಇದು ಎಷ್ಟು ವರ್ಷ ಆಯ್ತು ಮೇಡಮ್ ಈ ಹೋಟೆಲಾಗಿ? 3 ವರ್ಷ ಆಯಿತು. ಎಷ್ಟು? 3 ವರ್ಷ. 3 ವರ್ಷ. 3 ವರ್ಷಕ್ಕೆ ಇಷ್ಟೊಂದು ಯಶಸ್ಸನ್ನ ಗಳಿಸ್ಬಿಟ್ಟಿದೆ. ಓಕೆ. ಅಂದರೆ ಮುಂಚೆ ಹೋಟೆಲ್ ಮಾಡೋ ಎಕ್ಸ್ಪೀರಿಯೆನ್ಸ್ ಇತ್ತ ಮೇಡಮ್ ತಮಗೆ? ಹಾಂ, ಇದೆ. ಇರುತ್ತೆ. ಓಕೆ. ತಾವು ಎಲ್ಲಿ ವರ್ಕ್ ಮಾಡ್ತಿದ್ದೀರಾ? ಹೆಂಗೆ ಆ್ಯಕ್ಚುಲಿ ಮನೆಯಲ್ಲೇ ಮಾಡ್ತಾ ಕಲ್ತಿದ್ದ ಹೇಗೆ ಮೇಡಮ್? ಇಲ್ಲ, ಇದು ನಮ್ಮ ಮನೆಯವರು ಅವಾಗಲಿಂದ ಮಾಡ್ತಾನೆ ಇದ್ರು. ತಿಂಡಿ ಮೊದಲು ತಿಂಡಿ ಗಾಡಿ ಇಟ್ಟಿದ್ರು, ಅಲ್ಲಿಂದ ಹೋಟ್ಲು ಮಾಡಿಸ್ತಿದ್ರು. ಓಕೆ ಓಕೆ. ಸೊ ಏನು ಮಾಡಿ ನಿಮ್ಮ ಹೋಟೆಲ್ ಸ್ಪೆಷಲ್ ಆ್ಯಕ್ಚುಲಿ? ನಮ್ಮದು ಹೋಟ್ಲ ಇಡ್ಲಿ, ರೈಸ್ ಬಾತ್ ಎಲ್ಲ ನಮ್ಮದು ಸ್ಪೆಷಲ್ಲೇ. ಓಕೆ ಓಕೆ. ಸೊ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಇರುತ್ತಾ ಹೇಗೆ? ಇಲ್ಲ, 1 ಟೈಮೇ ಇರೋದು. ಬೆಳಗ್ಗೆ ಬೆಳಗ್ಗೆ ಎಷ್ಟು ಗಂಟೆ ಐತೆ ಅದು? 7:30ಯಿಂದ ಒಂದು 11 ಗಂಟೆ. 7:30ಯಿಂದ 11. ಓಕೆ. ಮಧ್ಯಾಹ್ನ ಇನ್ನೊಂದು ಸ್ವಲ್ಪ ದಿನ ಸ್ಟಾರ್ಟ್ ಮಾಡ್ತೀವಿ. ಓ, ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತೀರಿ. ಓಕೆ. ಬೆಳಿಗ್ಗೆ ಏನೇನು ಮಾಡ್ತಾರೆ ಮೇಡಮ್ ಟಿಫನ್ಗೆ? ಇಡ್ಲಿ, ರೈಸ್ ಬಾತು, ಪೂರಿ, ಚೋಚೋ ಬಾತು, ಅವಲಕ್ಕಿ, ಮಸಾಲೆ ವಡೆ, ಉದ್ದಿನ ವಡೆ. ಹಾಂ 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 ಹಾಂ. ಓ, ಅವಲಕ್ಕಿ ಸ್ಪೆಷಲಾಗಿ ಮಾಡ್ತೀರಿ? ಎಲ್ಲೂ ಕೇಳಿಲ್ಲ ಆ್ಯಕ್ಚುಲಿ ನಾವು ಇದನ್ನ. ಓಕೆ. ಸೊ ಪ್ರೈಸ್ ಹೇಗಿರುತ್ತೆ ಮೇಡಮ್ ತಮ್ಮಲ್ಲಿ? ಇಡ್ಲಿ ಪ್ಲೇಟು ತಟ್ಟೆ ಇಡ್ಲಿ 30, ಚಿಕ್ಕ ಇಡ್ಲಿನೂ 30. ಓಕೆ. ಪ್ಲೇಟ್ ಪೂರಿ 1 ಪ್ಲೇಟ್ 30, ರೈಸ್ ಬಾತ್ 35, ಚೋಚೋ ಬಾತು 40, ಓಕೆ. ಅವಲಕ್ಕಿ 30. ಓಕೆ. ಸರ್ ನಮಸ್ಕಾರ. ನಮಸ್ಕಾರ. ಏನು ಸರ್ ತಮ್ಮ ಹೆಸರು? ನನ್ನ ಹೆಸರು ದಿಲೀಪ್ ಅಂತ. ದಿಲೀಪ್ ಅವರು. ಓಕೆ. ಏನು ಮಾಡ್ತೀರಾ ಸರ್ ತಾವು? ನಾನಿಲ್ಲಿ ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತೀನಿ. ಓಕೆ. ಇದು ನಿಮ್ಮ ರೆಗ್ಯುಲರ್ ಟಿಫನ್ ಪಾಯಿಂಟಾ ಇದು? ಸೊ ನೀವು ಟಿಫನ್ನು ಇಲ್ಲೂ ಮಾಡ್ತೀರಾ, ಮನೆಗೂ ಪಾರ್ಸಲ್ ತೊಗೊಂಡೋಗ್ತೀರಾ? ಖಂಡಿತ. ಓಕೆ. ಮನೆಯಲ್ಲಿ ಯಾವತ್ತು ಮಾಡಲ್ವೋ ಹಾಂ ಹಾಂ, ಅವತ್ತಿಲ್ಲೇ ಫಿಕ್ಸ್.
ಓಕೆ. ಏನು ಸರ್ ನಿಮ್ಮ ಫೇವ್ರೇಟ್ ಇಲ್ಲಿ? ಇಲ್ಲಿ ಇಡ್ಲಿ ಇಡ್ಲಿ. ರೈಸ್ ಬಾತು ವಡೆ. ಓಕೆ ಓಕೆ. ಸೇಮ್ ಮನೆ ತಿಂಡಿ ಥರನೇ ಇರುತ್ತಾ? ಹೈಜಿನಿಕ್ ಆಗಿ? ಹೈಜೀನ್ ಇರುತ್ತೆ, ಪ್ರೈಸು ಅಫೋರ್ಡಬಲ್ ಇದೆ. ಹಾಂ ತುಂಬ ಚೆನ್ನಾಗಿ. ರೈಟ್. ಮನೆಗೆ ಇಲ್ಲಿಂದಾನೆ ತೊಗೊಂಡು ರೈಟ್. ನಾನು ನನ್ನ ಮಗ ಬಂದು ತಿನ್ನಾಗಿಲ್ಲ. ಓಕೆ. ಸೊ ಮನೆಗೆ ತೊಗೊಂಡೋಗಿ. ಸೂಪರ್. ಓಕೆ. ಏನು ಪುಟ್ಟ ನಿನ್ನ ಹೆಸರು? ಹಾಂ, ಲೋಹಿತ್. ಎಷ್ಟನೇ ಕ್ಲಾಸ್ ನೀನು? ಸೆಕೆಂಡು. ಇನ್ಮೇಲೆ ಸೆಕೆಂಡಾ? ಓಕೆ. ಯಾವ ಸ್ಕೂಲು? ಓಕೆ. ನಿನ್ನ ಫೇವ್ರೆಟ್ ಇಡ್ಲಿ ಪಾಯಿಂಟ ಇದು? ಓಕೆ. ನೀನು ಇಲ್ಲೇ ಇಡ್ಲಿ ತಿನ್ನೋದು ಯಾವಾಗಲೂ? ಇಡ್ಲಿ ಬಿಟ್ಟರೆ ಬೇರೆ ಏನು ಇಷ್ಟ ಆಗುತ್ತೆ? ರೈಸ್ ಬಾತು ನಿನ್ನ ಫೇವ್ರೇಟ ಇಲ್ಲಿ? ವೆರಿ ಗುಡ್. ನಿಂಗೆ ಬೇಕು ಅನ್ನಿಸ್ದಾಗೆಲ್ಲ ಅಪ್ಪನ ಕರ್ಕೊಂಬಂದ್ಬಿಡ್ತೀಯ. ವೆರಿ ಗುಡ್. ಥ್ಯಾಂಕ್ ಯು ಸರ್. ಬೇರೆ ಏನು ವಿಶೇಷಕ್ಕೆ ನಿಮ್ಮಲ್ಲಿ? ಇಷ್ಟು ಜನ ಬಂದು ತಿಂಡಿ ತಿಂತಾರೆ, ಖುಷಿಯಾಗಿ ಹೋಗ್ತಾರೆ. ಸೊ ನೀವು ಖುಷಿಯಾಗಿ ಬಿಡ್ತಾರೆ. ಏನು ಅನ್ಸುತ್ತೆ ನಿಮ್ಗೆ? ಸಂತೋಷ ಆಗುತ್ತೆ. Okay. ಜನಗಳು ಚೆನ್ನಾಗಿದೆ, ನಾವು ಚೆನ್ನಾಗಿದೆ. ಬರೀ ಇಲ್ಲಿ ತಿನ್ನೋದಲ್ಲ, ಪಾರ್ಸಲ್ ಸಿಕ್ಕಾಪಟ್ಟೆ ತೊಗೊಂಡೋಗ್ತಾರೆ. ತಿನ್ನೋದಕ್ಕಿಂತ ಹೆಚ್ಚಿಗೆ ಡಬಲ್ ಟ್ರಿಪಲ್ ಪಾರ್ಸಲೇ ಹೋಗುತ್ತೆ ಅನ್ಕೋತೀನಿ. ನಮ್ದು ಅವಾಗವಾಗ ಮಾಡಿ ಕೊಡ್ತೀವಲ್ಲ, ಅದರಿಂದ ಅವರಿಗೆ ಸೊ ಮಾಡಿಡಲ್ಲ, ಎಲ್ಲ ಫ್ರೆಶ್ ಆಗಿ ಮಾಡಿಕೊಡ್ತೀರಿ. ಸೊ ಮನೆ ತಿಂಡಿ ಥರನೇ ಫೀಲ್ ಆಗುತ್ತೆ ಅವಾಗ. ಹೌದು. ನಮಸ್ಕಾರ. ನಮಸ್ಕಾರ ಸರ್. ಏನು ತಮ್ಮ ಹೆಸರು? ಹೇಮಂತ್. ಯಾವ ಊರು ತಮ್ಮದು? ಸರ್ ನಮ್ಮದು ನೇಟಿವ್ ಬಂದು ತುಮಕೂರು. ಓಕೆ. ಸೊ ಹೇಗಿದೆ ಸರ್ ಟಿಫನ್ ಇಲ್ಲಿ? ಸರ್ ಚೆನ್ನಾಗಿದೆ. ನಿಮ್ಮ ರೆಗ್ಯುಲರ್ ಟಿಫನ್ ಪಾಯಿಂಟ್? ಓಕೆ. ಏನು ಇಷ್ಟ ಆಗುತ್ತೆ ಸರ್ ನಿಮಗೆ? ಇಡ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ. ಇಡ್ಲಿ ಸಾಂಬಾರು ಕಾಂಬಿನೇಷನ್ ಹೊರಗೆ ಮಾಡ್ತಾರೆ. ಸೇಮ್ ಮನೇಲಿ ಹೆಂಗಿರುತ್ತೋ ಅದೇ ಥರ ನ್ಯಾಚುರಲ್ ಆಗಿ, ಯಾವುದು ಫ್ಲೇವರ್ಸ್ ಎಲ್ಲ ಇರಲ್ಲ ಜಾಸ್ತಿ. ಸೊ ಇದು ಬಿಟ್ಟರೆ ಬೇರೆ ಏನೇನು ಟ್ರೈ ಮಾಡಿದ್ದೀರಾ? ಸರ್ ಇಲ್ಲಿ ರೈಸ್ ಬಾತು ಚೆನ್ನಾಗಿರುತ್ತೆ, ಬಿಟ್ಟು ಕೇಸರಿ ಬಾತ್ ಎಲ್ಲ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಟಿಫನ್ ಚೆನ್ನಾಗಿದೆ. ಉಪ್ಪಿಟ್ಟು, ಕೇಸರಿ ಬಾತ್ ಎಲ್ಲ ಐಟಮು ಸಿಗುತ್ತೆ. ಕೇಸರಿ ಬಾತು, ಪೂರಿ, ಇಡ್ಲಿ, ವಡೆ ಓಕೆ. ಎಲ್ಲ ಚೆನ್ನಾಗಿದೆ. ಯಾವುದು ಚೆನ್ನಾಗಿಲ್ಲ ಅಂತಿರಲಿಲ್ಲ, ದಿನ ಒಂದೊಂದು ವೆರೈಟಿ ಇರುತ್ತೆ. ಚೆನ್ನಾಗಿದೆ. ರೇಟ್ ಏನು ಅನಿಸುತ್ತೆ? ರೀಸನಬಲ್, ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ ಕ್ವಾಲಿಟಿ ಎರಡು ಸೂಪರ್. ಕ್ವಾಲಿಟಿ ಮಾತ್ರ ಸೂಪರ್. ಸೊ ನೀವು ನಿಮ್ಮ ಫ್ರೆಂಡು ಬಂದಿದ್ದೀರಾ? ಹೌದು. ಸೊ ಬೇರೆ ನಿಮ್ಗೆ ಯಾರಾದರೂ ಕೇಳಿದ್ರೆ ಒಳ್ಳೆ ಟಿಫನ್ ಪಾಯಿಂಟ್ ಇಲ್ಲಿ ಅಂತ ಇದು ಹೇಳ್ತಾರೆ. ಈ ಲೊಕೇಶನಲ್ಲಿ ಬೆಳಿಗ್ಗೆ ಒಂದು ಒಳ್ಳೆ ಟಿಫನ್ ಅಂದರೆ ವೆಂಕಟೇಶ್ವರ ಹೋಟೆಲ್ ಅಂತಾನೆ. ಈಗ ನಮ್ಮ ವ್ಯೂವರ್ಸಿಗೆ ನಿಮ್ಮ ಹೋಟೆಲ್ಗೆ ಬರಬೇಕಂದ್ರೆ ಎಲ್ಲಿ ಬರುತ್ತೆ ಮೇಡಮ್ ನಿಮ್ಮ ಲೊಕೇಶನ್ ಇದು? ಇದು ಮಾರುತಿ ನಗರ, ಇದು ಬಸ್ ಸ್ಟಾಪ್ ಮಾರುತಿ ನಗರ. ಮಾರುತಿ ನಗರ ಬಸ್ ಸ್ಟಾಪು ಅಂದರೆ ನಾಗರಬಾವಿಯಿಂದ ವಿಜಯನಗರಕ್ಕೆ ಹೋಗೋ ರಸ್ತೆಯಲ್ಲಿ ಮಾರುತಿ ಬಸ್ ಸ್ಟಾಪು. ಮಾರುತಿ ನಗರ ಬಸ್ ಸ್ಟಾಪ್. ನಾಗರಬಾವಿ ನೆಕ್ಸ್ಟ್ ಸ್ಟಾಪೇ ಇದು ಮಾರುತಿ ನಗರ. ಓಕೆ. ನಾಗರಬಾವಿ ನೆಕ್ಸ್ಟ್ ಸ್ಟಾಪೇ ಮಾರುತಿ ನಗರ. ಓಕೆ. ಆಂಜನೇಯ ಟೆಂಪಲ್ ಆಪೋಸಿಟ್ ಅಲ್ಲಿ. ಓಕೆ. ಆಂಜನೇಯ ಟೆಂಪಲು ಮತ್ತು ಶ್ರೀದೇವಿ ಹಾಸ್ಪಿಟ್ಲ್ ಎದುರುಗಡೆ ಇದೆ. ಓಕೆ, ರೈಟ್. ಓಕೆ. ಬೇರೆ ಕಸ್ಟಮರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಕಸ್ಟಮರ್ಗೆ ಬನ್ನಿ, ನೋಡಿ, ತಿಂದು ರುಚಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಲ್ಲ ಆದಮೇಲೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹೋಟೆಲಲ್ಲಿ ಟಿಫನ್ ಹೇಗಿದೆ ಅಂತ. ನಿಜವಾಗ್ಲೂ ತಿಂದವರೆಲ್ಲರೂ ಒಳ್ಳೆ ಮನೆ ತಿಂಡಿ ಥರ ಇದೆ. ಆಮೇಲೆ ಅವಲಕ್ಕಿ ಸಿಗುತ್ತೆ, ವಿಶೇಷವಾಗಿ ಇಡ್ಲಿ ವಡೆ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು. ಪಲಾವು ಅಷ್ಟೇ ಮನೆ ತಿಂಡಿ ಥರನೇ ಅಂತ ಹೇಳ್ತಿದ್ದಾರೆ. ಸೊ ನೀವು ಕೂಡ ಇಲ್ಲಿ ತಿಂಡಿ ತಿನ್ನಬೇಕು ಅಂದರೆ ನೀವು ಹೆಚ್ಚಿಗೆ ಕಷ್ಟಪಡಬೇಕಾಗಿಲ್ಲ. ನಾಗರಬಾವಿಯಿಂದ ವಿಜಯನಗರಕ್ಕೆ ಹೋಗೋ ಮುಖ್ಯ ರಸ್ತೆಯಲ್ಲಿ ಶ್ರೀದೇವಿ ಹಾಸ್ಪಿಟ್ಲ್ ಅಂತ ಇದೆ, ಅಥವಾ ಮಾರುತಿ ಮಂದಿರ ಅಂತ ದೇವಸ್ಥಾನ ಇದೆ. ಎಕ್ಸಾಕ್ಟ್ಲಿ ಅದರ ಎದುರುಗಡೆನೆ, ಅಂದರೆ ಉಡುಪಿ ತಾಜಾ ತಿಂಡಿ ಅಂತಿದೆ, ಅದರ ಪಕ್ಕದಲ್ಲೇ ಇದೆ ಈ ಹೋಟೆಲ್ಲು. ಇದು ಹೆಚ್ಚು ಕಮ್ಮಿ 4-5 ವರ್ಷ ಹಳೆ ಹೋಟೆಲ್ಲು. ಸೊ ಬನ್ನಿ, ಇಲ್ಲಿ ಟಿಫನ್ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ. ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ, ವಿಶೇಷವಾದ ಕಥೆ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರ್ಯ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.